ಊರು ಬಿಟ್ಟು ಬೆಂಗಳೂರು ಬಂದವ್ರಿಗೆ ನಮ್ಮೂರು ಊಟ ಎಲ್ಲಿ ಸಿಗುತ್ತೆ ಅನ್ನೋದೇ ದೊಡ್ಡ ತಲೆನೋವು. ಯಾಕೆಂದ್ರೆ ಈ ಬೆಂಗಳೂರಲ್ಲಿ ದೇಶದಲ್ಲಿರೋ ಎಲ್ಲ ಊಟನೂ ಸಿಗುತ್ತೆ, ಆದರೆ ನಮ್ಮೂರು ಊಟ ಸಿಗಲ್ಲ. ಅದಕ್ಕೋಸ್ಕರನೇ ನಮ್ಮೂರು ಊಟ ಅಂತಲೇ ಒಂದು ಹೋಟೆಲ್ ಇದೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಹಾಳಾದ ಗ್ಯಾಸ್ ಸಮಸ್ಯೆಯಿಂದ ಫುಟ್ಪಾತಲ್ಲೂ ಕೂಡ ಒಂದು ರೈಸ್ಗೆ 60 ರೂಪಾಯಿ ತಗೋತಾರೆ. ಆದರೆ ಈ ಹೋಟ್ಲ್ ಪುಣ್ಯಾತ್ಮ 60 ರೂಪಾಯಿಗೆ ಎಷ್ಟಾರು ಚಪಾತಿ ತಿನ್ನಿ, ಎಷ್ಟಾರು ಪಲ್ಯ ತಿನ್ನಿ, ಎಷ್ಟಾರು ರೈಸ್ ತಿನ್ನಿ, ಎಷ್ಟಾರು ಮೊಸರನ್ನ ತಿನ್ನಿ, ಎಷ್ಟಾರು ಮಜ್ಜಿಗೆ ಕುಡೀರಿ, ಯಪ್ಪ ಇಷ್ಟೆಲ್ಲ ಐಟಮ್ಗಳನ್ನ ಅನ್ಲಿಮಿಟೆಡ್ ಆಗಿ ಮದುವೆ ಮನೆ ಥರ ಬಾಳೆ ಎಲೆ ಊಟವನ್ನು ಟೇಬಲಲ್ಲಿ ಹಾಕ್ಕೊಡ್ತಿದ್ದಾರೆ. ಜನ ಏನು ಸಖತ್ತಾಗಿ ಊಟ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇದೇ ನಿಜವಾದ ರಾಮರಾಜ್ಯ ಅಂತ ಅನ್ನೋದು. ನಿಜವಾಗ್ಲೂ ಕೂಡ 60 ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇರೋದನ್ನ ಬಂದಿದ್ದೀವಿ. ನಾವು ತಿನ್ನೋಣ ಕೂಡ ಮಾತಾಡ್ಸೋಣ ಬನ್ನಿ. ಏನೇನಿದೆ, ಏನೇನು ಕೊಡ್ತಿದ್ದಾರೆ ಅಂತ ಹೇಳೋಣ, ನೋಡೋಣ. ಫಸ್ಟ್ ಟೈಮ್ ಬರ್ತಿರೋದು, ಇದೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದೀರಾ. ಏನು ಅನಿಸ್ತದೆ ಇಲ್ಲಿ ಊಟದ ಬಗ್ಗೆ ಹೇಳ್ತೀರಾ? ನಿಜವಾಗಿ ಎಲ್ಲರೂ ಹೇಳ್ತಾರೆ 60 ರೂಪಾಯಿ ಊಟ, ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಬಡಿಸ್ತಾರೆ. ಅದು 60 ರೂಪಾಯಿ ಕಳಪೆ ಊಟ ಏನು ಕೊಡ್ತಾರೆ? ಎಲ್ಲ ಗಂಡು ಮಕ್ಕಳೇ ಬಡಿಸ್ತಾರೆ, ಹೆಣ್ಮಕ್ಳಿಗಿಂತ ಹೆಚ್ಚಾಗಿ. ನಿಜವಾಗಿ ಕೇಳಿ ಬಡಿಸ್ತಾರೆ. ನಮ್ಗೆ ಮಧ್ಯ ಅನ್ನ ಆದ್ಮೇಲೆ ಚಪಾತಿ ಹೇಳಿದ್ರು ತಂದು ಬಡಿಸ್ತಾರೆ, ಹಿಂದಿಂದನೇ ಬಡಿಸ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ. 60 ರೂಪಾಯಿಗೆ ಕೊಡ್ಬೋದ ಊಟ? ಹೊರ್ತು ಇದು ಸೇವೆ ಮಾಡ್ತಿದ್ದಾರೆ, ಅವರು ದುಡ್ಡು ತಗೊಂತಿಲ್ಲ, ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಇದು ಸೇವೆ ಅಂತೀರಾ? ಬಡವರಿಗೆಲ್ಲ ಸೇವೆ ಇದು. ಒಳ್ಳೆ ಇದನ್ನೇನು ಮಠ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೆಂಗೆ ನೀವು ಹೇಳಿ ಮಠ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಲ್ಲ, ಮಠ ತರನೇ ಆಗ್ತಾ ಇದಾರೆ. 60 ರೂಪಾಯಿಗೆ ಏನ್ ಬರುತ್ತೆ ಇವತ್ತಿಗೆ? ಹೌದು, ಇವತ್ತಿಗೆ ಏನು ಬರೋದಿಲ್ಲ. ನಾನು ಸುಮ್ಮನೆ ಇಲ್ಲಿ ಕೆಳಗೆ ಬಂದಿದ್ದೆ, ನೋಡಿದೆ, ನೋಡೋಣ ನಮ್ಮ ಹುಡುಗ ಬರ್ಲಿಲ್ಲ, ನಾನು ಬಂದು ನೋಡೋಣ ಅಂತ ಬಂದೆ. ಅಂದ್ರೆ ನೀವು ಊಟ ಮಾಡಕ್ ಬರ್ಲಿಲ್ಲ, ಇಲ್ಲಿ ಕ್ರೌಡ್ ನೋಡಿ ಬಂದ್ರಿ? ಖಂಡಿತ ಇಲ್ಲ, ಊಟ ಮಾಡಕ್ ಬರ್ಲಿಲ್ಲ. ಊಟ ಮಾಡಿ ತುಂಬಾನೇ ಖುಷಿ ಆಯ್ತು. ಬಾಳೆ ಎಲೆ ಊಟ ಎಷ್ಟು ಖುಷಿ ಆಯ್ತು ಮೇಡಮ್ ನಿಮ್ಗೆ? ಬಾಳೆ ಎಲೆ ಊಟ ತುಂಬಾ ಖುಷಿ ಆಯ್ತು. ಮದುವೆ ಮನೇಲಿ ಮಾಡ್ದಂಗಿತ್ತು. ಓ, ಮದುವೆ ಮನೆ ಊಟ. ಹೌದು, ನೀವು ಮದುವೆ ಮನೇನು ಮಾಡ್ತಾ ಇದೀರಿ, ಆಶ್ರಮನೂ ಮಾಡ್ತಾ ಇದೀರಿ, ಮಠನೂ ಮಾಡ್ತಾ ಇದೀರಿ, ಎಲ್ಲ ಹೋಲ್ಸೇಲ್ ಆಗಿದೆ. ಚೆನ್ನಾಗಿತ್ತಾ ಮೇಡಮ್? ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ಆಶ್ಚರ್ಯನೂ ಆಯ್ತು 60 ರೂಪಾಯಿಗೆ ಇಷ್ಟಲ್ಲ ಅಂತ. ನಾವು ಬರೋವಾಗ ಅನ್ಕೊಂಡ್ವಿ ಒಂದು 120 150 ರೂಪಾಯಿ ಇರಬಹುದು ಅಂತ. ಬಟ್ ಕ್ಲೀನ್ ಆಗಿತ್ತು. ಬಾಳೆ ಎಲೆ ಊಟ ಅಲ್ವಾ, ಅದು ಖುಷಿ ಆಯ್ತು ಮೇಡಮ್. ಹಂಗಾದ್ರೆ ತುಂಬ ಸಂತೃಪ್ತಿ ಆಯಿತು. ಖುಷಿ ಅನ್ನೋದಕ್ಕಿಂತಲೂ ಊಟ ತಿಂದಮೇಲೆ ಸಂತೃಪ್ತಿ ಆಗುತ್ತಲ್ಲ, ಅದು ಹಾಗನ್ನಿಸ್ತು ನನಗೆ. ಅಂದರೆ ಯಜಮಾನರು ಇಲ್ಲೇ ಡೈಲಿ ಬಂದರೆ ನಿಮ್ಗೆ ಆರಾಮಾಗ್ಬಿಡುತ್ತೆ. ಬಟ್ ಬರೋಕ್ಕಾಗಲ್ಲ, ದೂರ ಇದ್ದೀವಿ. ಹತ್ರ ಇದ್ದಿದ್ರೆ ಕಳಿಸ್ಬಿಡ್ತಾ ಇದ್ದೆ ದಿನಾಗ್ಲೂ. ಇನ್ನೂ ಖುಷಿ ಆಗುತ್ತೆ ಅಡುಗೆ ಮಾಡೋದು. ಹೌದಲ್ವಾ? ಅದೇ ಮನೆ ಇಲ್ಲೇ ಮಾಡ್ಕೊಂಡ್ರೆ ಬಂದ್ಬಿಡ್ತೀವಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರದೀಪ್ ಅಂತ ಸರ್. ಈ ಹೋಟೆಲ್ ಹೆಸರೇನಂತ ಹೇಳಿ? ನಮ್ಮೂರ ಬಾಳೆ ಎಲೆ ಊಟ. ಅಲ್ಲ ಸರ್, ಬೆಂಗಳೂರಲ್ಲಿ ನಮ್ಮೂರು ಊಟ ಅಂತ ಏನು ಜನ, ಎಷ್ಟೊಂದು ಜನ ಬರ್ತಾ ಇದೆ. ಈ ಹೋಟೆಲ್ ಶುರುವಾಗಿ ಎಷ್ಟು ದಿವಸ ಆಯ್ತು ಸರ್ ಇದು? ಅದೊಂದು 12 ವರ್ಷ ಆಗಿದೆ. 12 ವರ್ಷ. 12 ವರ್ಷದಿಂದನೂ ಬಾಳೆ ಎಲೆ ಊಟನೇ? ಹಾಂ, ಬಾಳೆ ಎಲೆ ಊಟ 12 ವರ್ಷದಿಂದಲೂ ಫುಲ್ ಮೀಲ್ಸ್. ಫುಲ್ ಮೀಲ್ಸ್. ಒಂದು ಮೀಲ್ಸ್ಗೆ ಎಷ್ಟಿದೆ ಸರ್? ಫಸ್ಟು 50 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಇದೆ. ಸರ್, 50 ರೂಪಾಯಿ ಇದ್ದಾಗಲೂ ಅದೇ ಜನ, ಈಗ 60 ರೂಪಾಯಿ ಇದ್ದಾಗಲೂ ಅದೇ ಜನ. ಆದರೆ ಫುಟ್ಪಾತಲ್ಲಿ ಒಂದು ರೈಸ್ಗೆ 60 ರೂಪಾಯಿ ತಗೋತಾರೆ. ನೀವು 60 ರೂಪಾಯಿಗೆ ಫುಲ್ ಮೀಲ್ಸ್ ಏನೇನು ಕೊಡ್ತಾ ಇದ್ದೀರಿ? ಫುಲ್ ಮೀಲ್ಸು ಚಪಾತಿ, ಪಲ್ಯ, ಸಾಗು, ವೈಟ್ ರೈಸ್, ಸಾಂಬಾರು, ರಸಮ್, ಕರ್ಡ್ ರೈಸು, ಮಜ್ಜಿಗೆ, ಉಪ್ಪಿನಕಾಯಿ, ಉಪ್ಪು, ಇವೆಲ್ಲವೂ ಕೂಡ ಅನ್ಲಿಮಿಟೆಡ್. ಎಲ್ಲ ಅನ್ಲಿಮಿಟೆಡ್. ಚಪಾತಿ ಇವಾಗ 2 ಕೊಡ್ತೀವಿ, ಕೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ಹಾಕ್ತೀವಿ ಗ್ಯಾಸ್ ಪ್ರಾಬ್ಲಮ್ ಇಂದ. ಗ್ಯಾಸ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಎಷ್ಟಾರು ಚಪಾತಿ, ಎಷ್ಟಾರು ರೈಸ್ ತಿನ್ಬೋದು, ಎಷ್ಟಾರು ಪಲ್ಯ ತಿನ್ಬೋದು, ಎಷ್ಟು ಕೇಳಿದ್ರು ಹಾಕೊಡ್ತೀರಾ? ಹಾಕೊಡ್ತೀವಿ. ಆಮೇಲೆ ಏನು ಮದುವೆ ಮನೆ ಥರ ಬಾಳೆ ಎಲೆ ಟೇಬಲ್ ಎಲ್ಲ ಹಾಕ್ಕೊಡ್ತೀರಲ್ಲ, ಅವಾಗಿಂದನೂ ಅದೇ ರೀತಿ ಸಿಸ್ಟಮೆಟಿಕಾ? ಫಸ್ಟ್ಲಿಂದಲೂ ಅದೇ ರೀತಿ ಸಿಸ್ಟಮ್ ಇರೋದು. ಸಿಸ್ಟಮೆಟಿಕ್. ಇದು ಎಷ್ಟೊತ್ತಿಗೆ ಶುರುವಾಗುತ್ತೆ ಸರ್ ಹೋಟೆಲ್ ಇದು? 12ವರೆಯಿಂದ 3ವರೆ ಪ್ರತಿದಿನ ಸಂಡೇ ರಜೆ ಇರುತ್ತೆ ಸರ್. ಭಾನುವಾರನೇ ಮುಖ್ಯ ಬೇಕಾದ್ರೆ ಭಾನುವಾರ ರಜಾ ಇದೆಯಾ? ಭಾನುವಾರ ನಮಗೆ ರೆಸ್ಟ್ ಬೇಕಲ್ಲ, ವಾರಕ್ಕೆ ಒಂದು ದಿವಸ. ನಿಮ್ಗೆ ಕೆಲಸ ಮಾಡುವಂಥವ್ರಿಗೆ ನೋಡಿ, ಭಾನುವಾರನೇ ಅತಿ ಮುಖ್ಯ ಬೇಕಾಗಿರೋದು. ಬೆಂಗಳೂರವರೆಲ್ಲ ಫ್ರೀ ಆಗಿರ್ತಾರೆ, ಒಳ್ಳೆ ಬಾಳೆ ಒಳ್ಳೆ ಊಟ ಕೊಡ್ತಾ ಇದ್ದೀರಿ, ಅದು ಕಡಿಮೆ ಕೊಡ್ತಾ ಇದ್ದೀರಾ. ತುಂಬ ಜನ ಬರೋರು ಅಂದರೆ ನಿಮ್ಗೆ ರೆಸ್ಟ್ಗೋಸ್ಕರ ಭಾನುವಾರ ರಜೆ ಇದೆ. ಸರ್, ಇಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಒಟ್ಟು 12 ಜನ ಕೆಲಸ ಮಾಡ್ತಾರೆ. 12 ಜನ ಅಂದರೆ 60 ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಬಾಳೆ ಎಲೆ ಊಟ ಕೊಡ್ತಾ ಇದ್ದೀರಾ? ಹೌದು. ಡೈಲಿ ಇರುತ್ತೆ, ಭಾನುವಾರ ರಜಾ. ಹಬ್ಬ ಹರಿದಿನಗಳಲ್ಲಿ? ಹಬ್ಬ ದಿನ ಒಂದೊಂದೇ ರಜೆ ಇರುತ್ತೆ. ಹಬ್ಬದೇ ಇರುತ್ತಲ್ಲ, ಮುಖ್ಯವಾದ ಹಬ್ಬಗಳಲ್ಲಿ ರಜಾ ಇದ್ದೇ ಇರುತ್ತೆ. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಹೊಸಕೆರೆಹಳ್ಳಿ ಕ್ರಾಸು 80 ಫೀಟ್ ರೋಡು, ಬನಶಂಕರಿ ಥರ್ಡ್ ಸ್ಟೇಜ್. ಹೊಸಕೆರೆಹಳ್ಳಿ ಕ್ರಾಸು 80 ಫೀಟ್ ರೋಡು, ಬನಶಂಕರಿ ಥರ್ಡ್ ಸ್ಟೇಜ್, 3ನೇ ಹಂತ, ಬನಶಂಕರಿ, ಬೆಂಗಳೂರು. ಇಲ್ಲಿ ಇರುವಂಥದ್ದು. ಸರ್, ಇಲ್ಲಿ ನಾವು ನೋಡಿದ್ರೆ ಊಟ ಎಷ್ಟು ಸಖತ್ತಾಗಿದೆ ಅಂದರೆ, ಈ ಇಂಡಿಯಾ ಇದೆ, ಅದು ಸೌತ್ ಇಂಡಿಯನ್ ಊಟ ಇದೆ. ಹೌದೌದು. ಎಲ್ಲವೂ ಕೂಡ ಇಲ್ಲಿ ಭಟ್ರು ಯಾವ ಕಡೆಯವರು ಸರ್ ಮಾಡೋರು ಇದನ್ನ?
ಎಲ್ಲ ನಮ್ಮ ಹಾಸನ ಸೈಡವ್ರು ಮಾಡ್ತಾರೆ. ಹಾಸನ ಅಂದ್ರೆ ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗದವ್ರೆ. ಅದಕ್ಕೆ ಎಲ್ಲ ಊಟ ಅದೇ ರುಚಿ ಇದೆ. ಹೌದು. ಒಂದು ಏನು ಸರ್ ದಿನ ಇಷ್ಟೊಂದು ಜನ ಬರ್ತಾರೆ ಅಂದರೆ ಎಲ್ಲ ಈ ಕೂಲಿ ಕೆಲಸ ಮಾಡುವಂಥವ್ರು ಯಾವ್ಯಾವ ಥರ ಜನ ಬರ್ತಾರೆ ನಿಮಗೆ ಗೊತ್ತಿರುವಂಗೆ ಹೇಳಿ ಸರ್. ಕೂಲಿ ಕೆಲಸ ಮಾಡೋರು ಬರ್ತಾರೆ, ಆಫೀಸ್ ಕೆಲಸ ಮಾಡೋರು ಬರ್ತಾರೆ, ಎಲ್ಲ ಮೀಡಿಯಂ ಎಲ್ಲ ಬರ್ತಾ ಇರ್ತಾರೆ. ಆಮೇಲೆ ಹೆಚ್ಚಾಗಿ ಇಂಥ ಬಾಳೆ ಎಲೆ ಊಟಗಳಿಗೆ ಎಷ್ಟೋ ಜನ ಹೆಣ್ಮಕ್ಳು ಲೇಡೀಸ್ಗಳು ನೋಡೋಕ್ಕೋಸ್ಕರನೇ ಬರ್ತಾವ್ರೆ. ಬಂದವರೆಲ್ಲ ಫುಲ್ ಖುಷಿ ಆಗ್ತಾವ್ರೆ. ಆಮೇಲೆ ನೀವು ಪ್ರತಿದಿನ ಬಡಿಸ್ತಾ ಇರ್ತೀರಾ, ಮೇಂಟೈನ್ ನೋಡ್ಕೊತಾ ಇರ್ತೀರಾ. ನೀವು ಎಷ್ಟು ಖುಷಿ ಆಗುತ್ತೆ ಜನಗಳು ಖುಷಿಯಾಗಿ ಹೋಗೋದು ನೋಡಿ ನಿಮಗೆ. ನಿಮಗೆ ಎಷ್ಟು ಖುಷಿ ಆಗುತ್ತೆ ಜನಗಳಿಗೆ ಬಡಿಸೋದು? ಖುಷಿ ಆಗುತ್ತೆ, ಜನಗಳೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರಲ್ಲ. ಒಳ್ಳೆಯದು. ಅಂದರೆ ನೀವು ಹಳ್ಳಿಯವರ ಸಿಟಿಯವರ ಸರ್? ನಾವು ಹಳ್ಳಿಯವರು. ಹಳ್ಳಿಯವರಾಗಿರೋದಕ್ಕೆ ಜನ ಹೊಟ್ಟೆ ತುಂಬ ಊಟ ಮಾಡ್ರೆ ಖುಷಿ ಆಗುತ್ತೆ ಅಂತ ಹೇಳೋದು. ಇನ್ನು ಬೇರೆ ಯಾರು ಹೇಳಲ್ಲ ಅಲ್ವಾ? ಹೌದು. ಹಳ್ಳಿ ಲೆಕ್ಕ ಮಾಡೋದಿಲ್ಲ. ಹೌದು, ಲೆಕ್ಕ ಏನು ಮಾಡೋದು. ಊಟಕ್ಕೆ ಯಾರಿಗಾದ್ರೂ ಊಟ ಕೊಡ್ತಾರೆ. ಅದೇ ರೀತಿ ನೀವು ಇಲ್ಲಿ ಮಾಡ್ತಾ ಇದ್ದೀರಿ. ಹೌದು. ನೀವು ಮೂಲ ಯಾವ ಕಡೆಯವರು ಸರ್? ಇದು ನಮ್ದು ಹಾಸನ. ಹಾಸನದವರು. ಹಂಗಾಗಿ ಇದು 12 ವರ್ಷದಿಂದ ನಡೀತಾ ಇದೆ ಅಲ್ವ ಸರ್? ಡೈಲಿ ಅಂತಂದರೆ ನೀವು ಹೇಳಿದ್ರಿ ಬೇರೆ ಬೇರೆ ಥರ ಎಲ್ಲ ಥರ ಜನ ಬರ್ತಾರೆ ಅಂತ ಹೇಳಿದ್ರಿ. ನಿಮಗೆ ಯಾರಾದರೂ ಪರ್ಸ್ನಲಾಗಿ ಹೇಳಿದ್ದು ಏನಾದ್ರು ಉಂಟಾ? ಚೆನ್ನಾಗಿದೆ ಊಟ ಆ ಥರ? ಊಟ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಲ್ಲ. ಆಮೇಲೆ ಸರ್ ನೀವು ಬಡಿಸುವಾಗ ಹಿಂದಿಂದೇನೆ ಬಡಿಸ್ತಾ ಇರ್ತೀರಿ. ಅವ್ರು ಕೇಳದಿದ್ರು ಸರಿ, ಒಂದು ರೀತಿ ಕೇಳ್ದೇ ಬಡಿಸ್ತಾ ಇರ್ತೀರಾ. ಅದಕ್ಕೆ ತುಂಬ ಖುಷಿ ಆಗ್ತಾರೆ. ಅಂದರೆ ನಿಮ್ಮ ಓನರು ಅಥವಾ ನಿಮ್ಗಳಿಗೆ ಒಂದು ಇಂಟೆನ್ಷನ್ ಆ ಥರ ಕೊಡಬೇಕು ಅಂತ ಜನಗಳಿಗೆ. ಅಂದರೆ ಜನಗಳಿಗೆ ಕೇಳಿಸ್ಕೋಬಾರ್ದು, ಹೊಟ್ಟೆ ತುಂಬ ಊಟ ಅಲ್ಲಲ್ಲೇ ಕೊಡಬೇಕು ಅನ್ನೋದಾ? ಹೌದು. ಆಮೇಲೆ ಚಪಾತಿನ 2 ಸಾರಿ 3 ಸಾರಿ ತೋರಿಸ್ತೀರಾ. ಪಲ್ಯ ಕೇಳಿದ್ರು ಕೊಡ್ತೀರಿ, ಏನು ಕೇಳಿದ್ರು ಕೊಡ್ತಾ ಇರ್ತೀರಾ? ಕೊಡ್ತೀವಿ ಸರ್. ಇಲ್ಲಿ ತುಂಬ ಜನ ಫ್ಯಾಮಿಲಿಯವ್ರು ಬಂದು, ತುಂಬ ಫ್ಯಾಮಿಲಿಗಳು ಆಫೀಸವರೆಲ್ಲ ಬಂದು ಊಟ ಮಾಡ್ತಾರೆ. ಬರೀ ಇಲ್ಲಿ ಎಷ್ಟು ಟೈಮ್ ಇರುತ್ತೆ? ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮ್ ಊಟ ಇರುತ್ತಾ? ಇಲ್ಲಿ ಬರೀ ಮಧ್ಯಾಹ್ನ ಒಂದೇ ಟೈಮ್ ಊಟ ಕೊಡೋದು. ಇಲ್ಲಿ ಒಂದೇ ಟೈಮ್ ಅಷ್ಟೇ. ಕಂಪ್ನಿಗಳಿಗೆ ಮಾತ್ರ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಟೈಮ್ ಪಾರ್ಸಲ್. ಇಲ್ಲಿಂದ ಕಂಪ್ನಿಗಳಿಗೂ ಹೋಗುತ್ತೆ ಸರ್? ಹೌದೌದು ಸರ್. ಕಂಪ್ನಿಗಳಲ್ಲಿ ಅಂತಂದರೆ ಸಾಮಾನ್ಯ ಹೋಟ್ಲ್ಗಳೆಲ್ಲ ತಗೊಳ್ಳಲ್ಲ, ಅವರು ತುಂಬ ಹೈಜಿನಿಕ್ ಆಗಿ ಚೆಕ್ ಮಾಡ್ತಾರೆ. ಹೌದೌದು. ಆದರೆ ಇಂಥ ಹೋಟ್ಲಲ್ಲಿ ಹೋಗ್ತಿದೆ ಅಂತಂದರೆ ನಾವು ಕೂಡ ಊಟ ಮಾಡಿದ್ವಿ. ಎಂಥ ಮಸ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ. ಎಷ್ಟು ಕಂಪ್ನಿಗಳಿಗೆ ಊಟ ಹೋಗ್ಬೋದು ಸರ್? ಒಂದು 6 ಕಂಪ್ನಿಗೆ ಹೋಗುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಹೌದು, 3 ಟೈಮ್ ಹೋಗುತ್ತೆ ಡೈಲಿ. ಒಂದು ಎಷ್ಟು ಜನಕ್ಕೆ ಹೋಗ್ಬೋದು ಸರ್ ಅದು? ಹೊರಗಡೆ ಒಂದು 400 ಜನಕ್ಕೆ ಹೋಗುತ್ತೆ. ಒಬ್ಬ ಕಂಪ್ನಿಗಳು ಅಂತಂದರೆ ಸುಮ್ಮನೆ ಅವ್ರು ನಂಬೋದಿಲ್ಲ, ಟ್ರಸ್ಟ್ ಮಾಡೋದಿಲ್ಲ. ಹೌದು. ಅಂಥವ್ರು ಇಲ್ಲಿ ಊಟ ಹೋಗುತ್ತೆ ಅಂತಂದರೆ ಖುಷಿ ಆಗುತ್ತೆ. ಆಮೇಲೆ ಸರ್ ಚಪಾತಿಗಳು ಬೆಳಿಗ್ಗೆಯಿಂದ ಮಧ್ಯೆ ಊಟಕ್ಕೆ ಇರ್ತದಲ್ಲ ಸರ್, ಚಪಾತಿ ಅಲ್ಲಲ್ಲೇ ಮಾಡಿಕೊಡ್ತೀರಾ ಅಥವಾ ಒಂದು ಸಾರಿ ಮಾಡ್ಬಿಟ್ಟು ಕೊಡ್ತೀರಾ ಸರ್? ಚಪಾತಿ ಅಲ್ಲೇ ಲೈವ್ ಮಾಡಿ ಕೊಡ್ತಾ ಇರ್ತೀವಿ ಊಟ, ಬಿಸಿ. ಅದಕ್ಕೆ ಜನ ಇಷ್ಟ ಆಗ್ತಿರೋದು ಅನಿಸುತ್ತೆ. ಅಂದರೆ ಚಪಾತಿ ಒತ್ತಿ ಮತ್ತೆ ಅಲ್ಲೇ ಬಿಸಿ ಮಾಡಿ ಕೊಡುವಂಥದ್ದು. ಅಲ್ಲೇ ಒತ್ತಿ ಕೈಯಲ್ಲಿ ಮಾಡಿಬಿಟ್ಟು ಕೊಡೋದು, ಬಿಸಿ ಕೊಡೋದು. ಸರ್, ಈಗ ಇವತ್ತು ಚಪಾತಿ ಏನಾದ್ರು ಮಿಕ್ತು ಅಥವಾ ನಾಳಕ್ಕೆ ಏನಾದ್ರು ಇವತ್ತೇ ಮಾಡಿ ಇಟ್ಕೊತೀರಾ? ಹೆಂಗೆ ಮಾಡ್ತೀರಾ? ಇಲ್ಲ, ನಾವು ಫ್ರೆಶ್ ಕೊಡೋದು ಅಷ್ಟೇ. ನಾವು ಫ್ರೆಶ್ ಆಗಿ ಕೊಡುವಂಥದ್ದು ಎಲ್ಲ ಫ್ರೆಶ್ ಆಗಿ ಕೊಡ್ತೀರಾ? ಸರ್, ಈಗ ಒಂದು ಮಾತು ಹೇಳಿ ಸರ್. ನೀವು ಹಾಸನ ಅಂತಂದರೆ ನಮ್ಮ ಮಂಡ್ಯ, ಮೈಸೂರವ್ರೆ, ನಾವು ಮೈಸೂರು ಸೈಡವರು. ಈಗ ನೀವು ಈ 60 ರೂಪಾಯಿಗೆ ಏನೇನು ಸಿಕ್ಕದೇ ಇಲ್ಲ. ಒಂದು ಊಟ ಸಿಕ್ಕಲ್ಲ, ಒಂದು ರೈಸ್ ಕೊಡ್ತಾರೆ, ಅದು ಇಷ್ಟೊಂದೆಲ್ಲ ಕೊಡ್ತಾ ಇದ್ರೆ ನಿಮ್ಗೆ ಲಾಸ್ ಆಗಲ್ವ ಸರ್? ಲಾಸ್ ಏನಿಲ್ಲ, ಅಲ್ಲಿ ಮ್ಯಾನೇಜ್ ಆಗುತ್ತೆ. ಎಲ್ಲ ಕಂಪ್ನಿಗೆಲ್ಲ ಹೊರಗಡೆಗೆಲ್ಲ ಊಟ ಕಳಿಸ್ತೀವಲ್ಲ, ಅಲ್ಲಿಗೆಲ್ಲ ಕರೆಕ್ಟ್ ಆಗುತ್ತೆ. ಅಂದರೆ ಅಲ್ಲಿ ಒಂದಷ್ಟು ಲಾಭ ತಗೊಂಡು ಅದನ್ನೇ ಇಲ್ಲಿ ಜನಗಳಿಗೆ ಇದೊಂಥರ ಒಬ್ಬರು ಲೇಡೀಸ್ ಅಂತ ಇದ್ರು, ಇದೊಂದು ರೀತಿ ಇದು ಆಶ್ರಮ ಥರ, ಸೇವೆ ಥರ ಅನ್ನಿಸ್ತಾ ಇದೆ. ಇವ್ರು ಮಾಡ್ತಾ ಇರೋದು, ಅವರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರು. ನಿಮಗೆ ಅದು ಅಂಥವೆಲ್ಲ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅವೆಲ್ಲ ಕೇಳಿದೆ. ಜನ ಮೇಲೆ ಬಂದು ನಿಂತ್ಕೊಂಡಿರ್ತಾರೆ. ಅದು ನಿಮ್ಗೆ ಏನು ಬೇಜಾರಾಗಲ್ಲ ಬಡಿಸುವಾಗ? ಬೇಜಾರೇನಾಗಲ್ಲ, ಖುಷಿ ನಮಗೆ. ಇನ್ನೂ ಜನ ಬರ್ತಾರಲ್ಲ ಬಡಿಸೋಕ್ಕೆ. ಅಲ್ಲ, ನಿಮ್ಮ ಇಲ್ಲಿ ಹುಡುಗರುಗಳೆಲ್ಲ ಅಷ್ಟೊಂದು ಆಕ್ಟಿವ್ ಖುಷಿಯಾಗಿ ಓಡಾಡ್ಕೊಂಡು ಬಡಿಸ್ತಾ ಇರ್ತಾರೆ. ಒಟ್ಟು ಇಲ್ಲಿ ಮಹಿಳೆಯರು ಎಷ್ಟು ಜನ ಕೆಲಸ ಮಾಡ್ತಾರೆ, ಪುರುಷರು ಎಷ್ಟು ಜನ ಮಾಡ್ತಾರೆ? ಮಹಿಳೆಯರು 1-2 ಮಾಡ್ತಾರೆ, ಪುರುಷರು 10 ಜನ ಮಾಡ್ತಾರೆ. 10 ಒಟ್ಟು 12 ಜನ ಇರುವಂಥದ್ದು. ಇದೆಲ್ಲ ಪ್ರಿಪ್ರೇಷನ್ ಎಷ್ಟೊತ್ತು ರೆಡಿ ಮಾಡ್ಕೊಡ್ತೀರಿ ಸರ್? ಬೆಳಗ್ಗೆ 7 ಗಂಟೆಯಿಂದಲೇ ಮಾಡ್ತೀವಿ. ಬೆಳಿಗ್ಗೆ 7 ಗಂಟೆಯಿಂದ ಮಾಡಿ 10-11 ಗಂಟೆಗೆಲ್ಲ ಊಟ ರೆಡಿ ಆಗುತ್ತೆ. ಊಟ ರೆಡಿ ಡೈಲಿ ಯಾವುದನ್ನು ಕೂಡ ಹೊರಗಡೆ ಅಂತಾರಲ್ಲ, ಡೈಲಿ ಇವತ್ತಿಂದ ನಾಳಕ್ಕೆ ಬಳಸಲ್ಲ. ನಾವು ಯಾಕೆ ಕೇಳಿದ್ವಿ ಅಂದರೆ ಸರ್, ನಾವೇ ಕಣ್ಣಾರ ನೋಡಿದ್ವಿ. ರೈಸ್ ಆಗಿರ್ಬೋದು, ರಸಮ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಮಜ್ಜಿಗೆ, ಮೊಸರನ್ನ, ಅಯ್ಯಪ್ಪ, ಈ ಥರ ನೀವೆಲ್ಲರೂ ಕೊಟ್ಟಿರೋದು ನೋಡಿದ್ದೀರಾ ಅಥವಾ ನಿಮಗೆ ಯಾವ ಥರ ಐಡಿಯಾಸ್ ಬಂತು ಈ ಥರ ಕೊಡಬೇಕು ಅನ್ನೋದು? ನಾವೆಲ್ಲೂ ನೋಡಿಲ್ಲ. ಫಸ್ಟು ಬರೀ ಕಂಪ್ನಿಗಳಿಗೆ ಮಾತ್ರ ಊಟ ಕಳಿಸ್ತಿದ್ವಿ ಮೊದಲು. ಆಮೇಲೆ ಕೊರೋನಾ ಅದಕ್ಕಿಂತ ಮುಂಚೆಲ್ಲೇ ಒಂದು ಸ್ವಲ್ಪ ಕಂಪ್ನಿಗಳು ಕಮ್ಮಿ ಆಯಿತು. ಆವಾಗ ಈ ಊಟ ಸ್ಟಾರ್ಟ್ ಮಾಡಿದ್ದು. ಅವಾಗ ಕಂಪ್ನಿ ಊಟ ಕಡಿಮೆ ಆಯಿತು, ಆರ್ಡರ್ ಕಡಿಮೆ ಆಯಿತು, ಅವಾಗ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವಾಗ ಸ್ಟಾರ್ಟಿಂಗು ಜನ ಹೆಂಗೆ ರೆಸ್ಪಾನ್ಸ್ ಇತ್ತು ಸರ್? ಸ್ಟಾರ್ಟಿಂಗಿಂದಲೂ ಪರವಾಗಿಲ್ಲ, ಜನ ಚೆನ್ನಾಗಿ ಬರ್ತಾರೆ. ಈಗ ಯಾವತ್ತೂ ಕೂಡ ಕಡಿಮೆ ಅನ್ನೋದೇ ಇಲ್ಲ, ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಪ್ರತಿದಿನ ಬರ್ತಾ ಇರ್ತಾರೆ. ಆಮೇಲೆ ಆಫೀಸ್ ಅವ್ರ ಟೈಮ್ ಅಂತೂ 1 ಗಂಟೆಯಿಂದ 2 ಗಂಟೆ ನಿಮ್ಮ ಕೈಲಿ ಕೊಡೋಕ್ಕೆ ಆಗೋದೇ ಇಲ್ಲ. ಹೌದೌದು. ಏನು ಮೇಲೆ ನಿಂತ್ಬಿಟ್ಟಿರ್ತಾರೆ. ಅದು ತುಂಬ ಖುಷಿ ಆಗುತ್ತೆ ನಿಮಗೆ ಮಾಡ್ತಾರೆ ಕೆಲಸ. ಹೌದು ಸರ್. ಈಗ ಗ್ಯಾಸ್ ಪ್ರಾಬ್ಲಮ್ ಆಗಿ ಎಷ್ಟೋ ಹೋಟ್ಲುಗಳು ಮುಚ್ಚಿ ಹೋಗ್ಬಿಟ್ಟವೆ, ಆದರೆ ಇಲ್ಲಿ ಮಾತ್ರ ಮುಚ್ಚೇ ಇಲ್ಲ. ಮತ್ತು ಈ ಕೊಡ್ತಾ ಇರೋ ಆಫರ್ನೇ ಕೊಡ್ತಾ ಇದ್ದೀರಾ.
ಯಾವ ಉದ್ದೇಶಕ್ಕೆ ಕೊಡ್ತಾ ಇದ್ದೀರಾ ಸರ್? ಮೊದಲಿಂದ ನೆಡ್ಸ್ಕೊ ಬಂದಿದ್ದೀವಲ್ಲ, ಹ್ಞೂ ಕ್ಲೋಸ್ ಮಾಡಬಾರ್ದು ಅಂತ ಉದ್ದೇಶ ಏನಿಲ್ಲ, ಲಾಭ ಏನಿಲ್ಲ, ಆದರೂ ಒಂದು ಮೇಂಟೈನ್ ಮಾಡಿ ಅಲ್ಲಿದ್ದು ಅಲ್ಲಿಗೆ ಆಗುತ್ತೆ. ಅಲ್ಲಿಗೆ ಆಯ್ತಾ ಇದೆ. ನೀವೇನ ಹಾಂ, ನಿಮ್ಮ ಓನರ್ ಏನೋ ಹೇಳ್ತಾ ಇದ್ರಿ ಸರ್? ಅಲ್ಲ, ನೀವು ಯಾಕೆ ನಿಲ್ಲಿಸೇ ಇಲ್ಲ? ಬೇರೆ ಕಡೆ ಎಷ್ಟೋ ಹೋಟ್ಲ್ಗಳು ಮುಚ್ಚಿಬಿಟ್ಟವ್ರೆ ಗ್ಯಾಸ್ ಪ್ರಾಬ್ಲಮ್ ಇಲ್ದೇ, ಆದರೂ ನೀವು ನಡೆಸ್ತಾ ಇದ್ದಿರಲ್ಲ ಸರ್. ಈಗ ನೀವು ಕೂಡ ಬೇರೆಯವ್ರ ಥರ ಏನಾದ್ರು ಹೋಟ್ಲನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀರಾ ಗ್ಯಾಸ್ ಪ್ರಾಬ್ಲಮ್ ಅಂದ್ಬಿಟ್ಟು, ಎಷ್ಟು ಜನಕ್ಕೆ ತೊಂದರೆ ಆಯ್ತಿತ್ತಲ್ವ ಸರ್? ಹೌದು ಸರ್, ನಾವು ಎಷ್ಟೆಷ್ಟು ದೂರದಿಂದ ಹುಡುಕೆ ಬರ್ತಾರೆ ಇಲ್ಲಿ ಊಟ ಮಾಡಬೇಕು ಅಂತ. ದೂರದಿಂದನೂ ಬರ್ತಾರಾ? ದೂರದಿಂದ ಬರ್ತಾರೆ. ನಾವು ಕ್ಲೋಸ್ ಮಾಡಿದರೆ ಪಾಪ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ. ಹೌದೌದು. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ನಾವು. ಸರ್, ತುಂಬ ಜನ ಅಂತಿದ್ರು ಪಾಪ ಹೋಟ್ಲವರು ಎಷ್ಟು ಒಳ್ಳೆಯವರು ಅಂದರೆ 60 ರೂಪಾಯಿಗೆ ಒಂದು 300 ರೂಪಾಯಿನ ಊಟ ಕೊಡ್ತಾರೆ, ಆದರೂ ಕೂಡ ಕೆಲವರು ಊಟ ಮಾಡಿ ಹಂಗೆ ಹೊಟ್ಟೋಗ್ತಾರೆ ಅಂತ ಹೇಳ್ತಾರೆ. ಹೌದಾ ಸರ್? ಆ ಥರ ಗಮನಿಸಿದ್ದೀರಾ? ಅಷ್ಟೇನು ಜಾಸ್ತಿ ಹೋಗಲ್ಲ ಸರ್, ಯಾರೋ ಒಬ್ಬೊಬ್ರು ಹೋಯ್ತಾರೆ ದುಡ್ಡು ಇಲ್ದಾರು. ಆಮೇಲೆ ಇನ್ನೊಂದು ದಿವಸ ಬಂದು ಕೊಡ್ತಾರೆ ವಾಪಸ್. ಓ, ಆ ಥರ ಮಾಡಿದ್ದಾರೆ? ಆ ಥರನೂ ಕೊಡ್ತಾರೆ. ಊಟ ಮಾಡಿ ಯಾರು ಅಷ್ಟೇನು ಮೋಸ ಮಾಡಲ್ಲ ಸರ್. ಊಟಕ್ಕೆ ಯಾರು ಮೋಸ ಮಾಡಲ್ಲ, ಕೊಟ್ಟು ಹೋಯ್ತಾರೆ. ಯಾರು ಒಬ್ಬೊಬ್ರು ಇಲ್ಲದೆ ಇರೋ ಕೊಟ್ಟು ಹೋಯ್ತಾರೆ ಅಷ್ಟೇ. ಆ ಥರ ಊಟ ಮಾಡಿ ಅವತ್ತು ಕೊಟ್ಟಿಲ್ಲ ಅಂತ ಬಂದು ಕೊಟ್ಟಿರೋ ಇದ್ದಾರಾ? ಕೊಟ್ಟಿರೋ ಬೇಜಾನ್ ಜನ ಇದ್ದಾರೆ. ಅವಾಗ ನಿಮ್ಗೇನು ಕೋಪ ಬರಲ್ಲ, ಬೇಜಾರಾಗಲ್ವ? ಕೋಪ ಏನು ಬರಲ್ಲ. ಕೋಪ ಏನು ಬರಲ್ಲ? ಯಾಕೆ ಬರಲ್ಲ ಅಂದರೆ ನೀವು ಹಳ್ಳಿ ಜನ, ರೈತರ ಮಕ್ಕಳು, ಹಳ್ಳಿಲಿ ಊಟಕ್ಕೆ ಯಾರು ಹಿಂದೆ ಮುಂದೆ ನೋಡೋದಿಲ್ಲ. ಇಲ್ಲೂ ಹಂಗೆ ಅನಿಸುತ್ತೆ ಅಲ್ವಾ ಸರ್? ಹೌದು. ಹಂಗಾಗಿ ಒಂದು ರೀತಿ ಇದೊಂದು ಸೇವೆ ಥರನೇ ಮಾಡ್ತಾ ಇದ್ದೀರಾ. ಹೌದು, ಸೇವೆ ಥರನೇ ಆಗ್ತಾಯಿದೆ. ಆಯ್ತು ಸರ್, ಒಳ್ಳೆಯದಾಗಲಿ. ಇಷ್ಟೊತ್ತವರೆಗೂ ಕೂಡ ನೀವು ಬಡಿಸೋ ಬ್ಯುಸಿಲಿದ್ರಿ, ನಮ್ಮ ಜೊತೆ ಇಷ್ಟೊತ್ತವರೆಗೂ ಒಳ್ಳೆ ನಿಮ್ಮ ಸಮಯ ಕೊಟ್ಟಿದೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇದೇ ರೀತಿ ಈ ಸೇವೆ ಮುಂದುವರಿಸಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಓಕೆ. ಸರ್, ಎಷ್ಟನೇ ಬಾರಿಯಿಂದ ಊಟಕ್ಕೆ ಬರ್ತಾ ಇದ್ದೀರಿ ಇಲ್ಲಿ? ಸರ್, ಇಲ್ಲಿ ಸುಮಾರು ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ. 3 ತಿಂಗಳಿಂದ ಬರ್ತಾರೋ? ಒಳ್ಳೆ ಹೀರೋ ಥರ ಇದ್ದೀರಿ ಅಂದರೆ ಊಟ ಸಖತ್ತಾಗಿದೆಯಾ? ಇಲ್ಲ, ಸೂಪರ್ ಆಗಿದೆ. ಇವ್ರ ಒಂದು ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಎಲ್ಲ ಸೂಪರ್ ಆಗಿದೆ. ಏನಂತ ಅಂದರೆ ಮೇಲ್ಗಡೆ ಆಚೆ ಕಡೆ ಗ್ಯಾಸ್ ಪ್ರಾಬ್ಲಮ್ ಆದಾಗಿಂದ ಎಷ್ಟು ಫೇಸಸ್ ಮಾಡಿದ್ದೀವಿ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಆದ್ದರಿಂದ ಇಲ್ಲಿ ಕೊಡ್ತಿರೋ ಒಂದು ಕ್ವಾಂಟಿಟಿ ಆಗಲಿ, ಇವ್ರು ಕೊಡೋ ಟೇಸ್ಟಿಂಗ್ ಆಗಲಿ ಎಲ್ಲ ಸೂಪರ್ ಆಗೇ ಇದೆ. ಈಗ ಇದೇ ಊಟ ಹೊರಗಡೆ ಎಷ್ಟಾಗುತ್ತೆ? ಇದೇ ಊಟ ಆಚೆ ಕಡೆ ನಾವು ಮಾಡಬೇಕು ಅಂದರೆ ಮಿನಿಮಮ್ ಒಬ್ಬ ಮನುಷ್ಯನಿಗೆ ಒಂದು 100 ರೂಪಾಯಿ ಬೇಕಾಗುತ್ತೆ, 100-150 ರೂಪಾಯಿ ಬೇಕಾಗುತ್ತೆ. ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಜನ. ಚಪಾತಿ ಅನ್ಲಿಮಿಟೆಡ್, ರೈಸು ಅನ್ಲಿಮಿಟೆಡ್, ಎಲ್ಲವೂ ಅನ್ಲಿಮಿಟೆಡ್. ಎಲ್ಲ ಅನ್ಲಿಮಿಟೆಡ್. ಏನ್ ಕೇಳಿದ್ರು ಖುಷಿಯಿಂದ ನಗ್ನಗ್ತಾನೆ ಹಾಕೊಡ್ತಾರೆ. ಬಾಳೆ ಎಲೆ ಊಟ. ಹೌದು, ಬಾಳೆ ಎಲೆ ಊಟ. ಹೌದು.